ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೆಳಗಾವಿ ಜನ ಬೇಸತ್ತಿದ್ದಾರೆ. ಡಿಸಿ ಕಚೇರಿ ಮುಂದೆ ನೊಂದ ಮಹಿಳೆಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಿತ್ತೂರು ತಾಲೂಕಿನ ಮಹಿಳೆಯರಿಂದ ಆಕ್ರೋಶ ವ್ಯಕ್ತವಾಗಿದೆ. ಇಲ್ಲಿ ದಿನ ಬೆಳಗ್ಗೆ 6 ಗಂಟೆಗೆ ಬಂದು ಕಿರುಕುಳ ಕೊಡ್ತಾರೆ ಸ್ವಾಮಿ. ಇಲ್ಲಿ 6 ಗಂಟೆಗೆ ಬಂದುಬಿಡ್ತಾರೆ. ಬೆಳಗ್ಗೆ ನಾವು ಕೆಲಸ ಮಾಡೋ ಹಾಗಿಲ್ಲ, ಏನಿಲ್ಲ, ತೊಂದರೆ ಕೊಡ್ತಾ ಇದ್ದಾರೆ. ದುಡ್ಡು ಕೊಡಿ ಅಂತ ಪೀಡಿಸ್ತಾರೆ. ಕೇವಲ ಒಂದೇ ಒಂದು EMI ಅಥವಾ ಒಂದೇ ಒಂದು ಕಂತು ತುಂಬದೇ ಇದ್ದರೂ ಇವರು ದಬ್ಬಾಳಿಕೆ ಮಾಡಿಬಿಡ್ತಾರೆ. ಇಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ತಪ್ಪಿಸ್ಬಿಡಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಹುಡುಗ ಸತ್ತೆ 9 ತಿಂಗಳಾತ್ರಿ. ನಾವು ಅದನ್ನ ಅವೆಲ್ಲ ಕಾಗಪತ್ರ ಕೊಟ್ಟರು ನಿಮ್ಗೆ ಬರೋದಿಲ್ಲ ಅಂತ ಹೇಳಿದ್ರಿ. ಸುಮ್ಮ ಬಿಟ್ಟಿವು, ಅಷ್ಟು ತುಂಬ್ಕೋತಾ ಬಂದೀವು. ಈಗ ಬಂತು ಮನೆಗೆ ಬಂದು ನಾವು ಇದನ್ನ ಹೇಳೋದು, ನೀವು ತುಂಬಬೇಕು, ನಿಮ್ಮ ಮಗ ಸತ್ರ ಮಾಡಿ ನಾವೇನು ಮಾಡೋಣ, ನಾವು ಸಾಯ್ತಾ ಅಂತ ತೊಗೊಂಡಿದ್ದೀವಿ, ಕೊಟ್ಟೆವು. ನಾವೇನು ಮಾಡಿ ನಿಮ್ಗೆ ಮ್ಯಾಗ ನಮಗೆ ತಿಳಿಸಿದಾರೆ, ನಮಗೆ ಕೊಡ್ರಿ. ಈಗ ನಾವು ಬೇಕಾ, ನೀವು ಏನು ದುಡ್ದಾರ ಕೊಡ್ರಿ, ಏನಾರು ಮಾಡಿ ಕೊಡ್ರಿ, ಸತ್ತಾರ ಕೊಡ್ರಿ. ಈಗ ಮನೆಗೆ ಬರ್ತಾರೆ. ಮನೆಗೆ ಬಂದು ನಾವು ಗುಂಪಿನಾಗ ಅಷ್ಟು ಕುಂತಿರ್ತೇವೆ ರೀ. ಗುಂಪಿನಾಗ ಒಬ್ಬೊಬ್ಬರನ್ನ ಕೇಳ್ತಾರೆ, ಹಂಗಾರೆ ಕೊಡ್ರಿ ರೊಕ್ಕ ಅಂತ. ನಮ್ಮ ಅಂತೇಳಿ ಇಲ್ಲಪ್ಪ, ಈ ಸದ್ಯ ಇಲ್ಲರಿ, ಇನ್ನೊಂದು 2 ವಾರ ಬಿಟ್ಟು ಕೊಡ್ತೇವೆ, ಅವಧಿ ಕೊಡ್ರಿ. ನಮ್ಗೆ ಇದ್ರೆ ನಾವು 2,000 ರೂಪಾಯಿ ತುಂಬಲ್ಲೇ 1,000 ರೂಪಾಯಿ ತುಂಬ್ತೇವೆ. ಇಲ್ಲ, ನೀವು ಅಷ್ಟು ತುಂಬೇ ಹೇಳ್ಬೇಕು. ಇಲ್ಲಿ ನೀವು ಅಷ್ಟು ತುಂಬಟ ನಾವು ಬಿಡುದಿಲ್ಲ. ನೀವು ಮಗ ತಗೊಂಡಿದ್ರಿ ಸಾಲ? ಹಾಂ, ತಗೊಂಡಿದ್ರಿ. ಮಗ ಎಲ್ಲ ನಾ ತಗೊಂಡಿದ್ರಿ, ಅವ್ನು ಕೊಟ್ಟಿದ್ದೀವಿ ರೀ. ಅದನ್ನ ಅವನ್ನೆಲ್ಲ ಕಾಗದ ಪತ್ರ ಕೊಟ್ರೆ ಅದು ಬರೋದಿಲ್ಲ ಅಂದ್ರಿ. 9 ತಿಂಗಳ ಮಟ್ಟ ಬರೋದಿಲ್ಲ ಅಂದ್ರೆ 2 ತಿಂಗಳು 3 ತಿಂಗಳು ಆಗಿತ್ತು ಅವ್ನು ತೀರ್ಕೊಂಡು ಕೊಟ್ಟಾರ. ಹುಡುಗ ಸತ್ತೆ 9 ತಿಂಗಳಾತ್ರಿ. ನಾವು ಅದನ್ನ ಅವೆಲ್ಲ ಬ್ಯಾಡ್ ಅಂತ ಬಿಟ್ಟಿದ್ದೀವ್ರಿ. ನಾವು ಕ್ಲೋಸ್ ಮಾಡೇ ಬಿಟ್ಟಿದ್ದೀವ್ರಿ. ಇಬ್ರು ಅಷ್ಟ ಉಳಿದಿದ್ರಿ. ಇವ್ರಿಬ್ರು ಉಳ್ದಾರ್ದು. ಇವ್ರು ಒಬ್ಬ ಹೋದ್ರು, ಅವ್ರಿಬ್ರು ಕಟ್ಕೊಂಡ್ ಕಾರ್ ಅದನ್ನೆಲ್ಲ ಮಾಡ್ಕೊಂಡ್ ಬಿಟ್ಟಿದ್ದೀವ್ರಿ ನಾವು ಅದನ್ನ. ಆಮೇಲೆ ಮತ್ತೂ ಬಂದ್ ಕಾರ ನಮ್ಮ ತಗೋರಿ, ನೀವು ಮೊದಲಿಂದ ಚಲೋ ನಡೆಸ್ಕೊಂಡ್ ಬಂದಾರ ಅದ್ರಿ, ತಗೋರಿ ಅಂತ ಹೇಗಾರ ಕೊಟ್ರಿ ಸರಿ. ನಮಗೆ ಒಮ್ಮೆ 50 ಕೊಟ್ಟಿದ್ರಿ, ಒಮ್ಮೆ 40 ಕೊಟ್ಟಿದಾರ್ರಿ. ಒಂದ್ ಕಂತ 16 ಐತ್ರಿ, ಒಂದ್ ಕಂತ 12 ಉಳ್ದತ್ರಿ. ಇನ್ನು ತುಂಬೋದ್ರಿ, ಭಾಳ ಉಳ್ದಿಲ್ರಿ. ಆದ್ರೆ ಈಗ 1 ಕಂತ್ರಿ ಬಾಕಿ ಇದ್ದಿದ್ದಕ್ರಿ. ಹೋದ ವಾರ ನಾನು ಕೂಡ ಎಲ್ಲಿ ಮಠ ಬರ್ತಿ ಅಲ್ಲಿ ಮಠ ಬಾ